ಲೋಕಸಭೆಯಲ್ಲಿ ಇಂದು ಜನವಿಶ್ವಾಸ್ ನಿಬಂಧನೆಗಳ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಲಾಯಿತು. ಮಸೂದೆಯ ಕುರಿತು ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್, ಈ ಮಸೂದೆಯಲ್ಲಿ ಸಣ್ಣ ಅಪರಾಧಗಳನ್ನು ಅಪರಾಧ ಮುಕ್ತಗೊಳಿಸುವುದು, ಕ್ರಿಮಿನಲ್ ಶಿಕ್ಷೆಗಳನ್ನು ದಂಡದೊಂದಿಗೆ ಬದಲಾಯಿಸುವುದು ಮತ್ತು ವ್ಯವಹಾರಗಳಿಗೆ ಅನುಸರಣೆಯನ್ನು ಸರಳಗೊಳಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವ ಅಪರಾಧಗಳು, ಸಶಸ್ತ್ರ ಪಡೆಗಳ ಅಪರಾಧ ಸೇರಿದಂತೆ ದೊಡ್ಡ ಅಪರಾಧಗಳು ಈ ಮಸೂದೆಯಡಿ ಸೇರುವುದಿಲ್ಲ ಎಂದರು. बिल में तो उसके बाद 1000 में क्या बताओ, 1000 ऐसे प्रावधान है जो डीक्रिमिनलाइज किए गए. पहले ये मूल में कितना था? ये सबसे महत्वपूर्ण चीज है क्योंकि इसमें जो प्रावधान था करीब 717 जो हैं वो ईज ऑफ डूइंग बिजनेस को लेके हैं जो अमेंड किए जा रहे हैं, और 67 ईज ऑफ लिविंग. तो जैसे कि मोटर व्हीकल्स एक्ट है, अगर किसी का लाइसेंस एक्सपायर हो गया तो करीब 30 दिन उसे दिए जा रहे हैं कि अपना रिन्यू करा लें, उसको इसको पेनलाइज नहीं किया जाएगा. तमाम ऐसी चीजें हैं एनडीएमसी एक्ट में, जहां ओल्ड रेट वैल्यू सिस्टम था उसको सिंप्लीफाई करके यूनिट सिस्टम कर दिया है. ಇದಕ್ಕೂ ಮುನ್ನ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಮಹಿಳೆಯರ ಸುರಕ್ಷತೆ ಕುರಿತು ಕೇಳಿದ ಪ್ರಶ್ನೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್, ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಬೆಂಬಲಿಸಲು ದೇಶದಾದ್ಯಂತ 926 ಒನ್ ಸ್ಟಾಪ್ ಸೆಂಟರ್ಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು. ಈ ಕೇಂದ್ರಗಳಲ್ಲಿ 13 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ. ಮಹಿಳೆಯರ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ ಮತ್ತು ಹಲವಾರು ಶಾಸಕಾಂಗ ಮತ್ತು ನೀತಿ ಮಧ್ಯಸ್ಥಿಕೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಮಿಷನ್ ಶಕ್ತಿ ಯೋಜನೆಯಡಿ ಪೊಲೀಸ್ ಠಾಣೆಗಳಲ್ಲಿ 15,000ಕ್ಕೂ ಹೆಚ್ಚು ಮಹಿಳಾ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಅವುಗಳಲ್ಲಿ 14,000ಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ ಅಧಿಕಾರಿಗಳೇ ನೇತೃತ್ವ ವಹಿಸಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಒನ್ ಸ್ಟಾಪ್ ಸೆಂಟರ್ಗಳು ವೈದ್ಯಕೀಯ ನೆರವು, ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ, ಪೊಲೀಸ್ ಸೌಲಭ್ಯ ಮತ್ತು ಮಾನಸಿಕ ಸಾಮಾಜಿಕ ಸಮಾಲೋಚನೆಯಂತಹ ಸಮಗ್ರ ಸೇವೆಗಳನ್ನು ಒದಗಿಸುತ್ತವೆ ಎಂದು ಮಾಹಿತಿ ನೀಡಿದರು. के बाद बच्चों को निगरानी और सहयोग के बाल कल्याण समिति द्वारा की जाती है. इस पूरी प्रक्रिया में गोपनीयता बनाए रखने के लिए बच्चों को कोई भी अपराध रिकॉर्ड नहीं रखा जाता है, सुनिश्चित किया जाता है, जिसके सामाजिक नई शुरुआत की दूसरा अवसर भी मिल सके. ಯೂರಿಯಾ ಕುರಿತು ಪ್ರಶ್ನೆ ಕೇಳಿದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ, ಕಳೆದ ದಶಕದಲ್ಲಿ ದೇಶದಲ್ಲಿ ದೇಶೀಯ ಯೂರಿಯಾ ಉತ್ಪಾದನೆ 230 ಲಕ್ಷ ಮೆಟ್ರಿಕ್ ಟನ್ಗಳಿಂದ 315 ಲಕ್ಷ ಮೆಟ್ರಿಕ್ ಟನ್ಗಳಿಗೆ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದರು. ಉತ್ಪಾದನೆಯನ್ನು ಹೆಚ್ಚಿಸಲು 2014ರಿಂದ ದೇಶದ ವಿವಿಧ ಸ್ಥಳಗಳಲ್ಲಿ ಹಲವಾರು ಹೊಸ ರಸಗೊಬ್ಬರ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಸ್ಥಿರ ಆಮದುಗಳನ್ನು ಖಚಿತಪಡಿಸಿಕೊಳ್ಳಲು ಭಾರತವು ವಿವಿಧ ದೇಶಗಳೊಂದಿಗೆ ದೀರ್ಘಾವಧಿಯ ಒಪ್ಪಂದಗಳ ಮೂಲಕ ತನ್ನ ರಸಗೊಬ್ಬರ ಪೂರೈಕೆ ಸರಪಳಿಯನ್ನು ಬಲಪಡಿಸುತ್ತಿದೆ ಎಂದರು. ದೇಶದಲ್ಲಿ ಖಾರಿಫ್ ಋತುವಿಗೆ ಸಾಕಷ್ಟು ರಸಗೊಬ್ಬರ ಲಭ್ಯವಿದ್ದು ರೈತರು ಚಿಂತಿಸಬೇಕಾಗಿಲ್ಲ. ಕಚ್ಚಾ ವಸ್ತುಗಳನ್ನು ಪಡೆಯಲು ಸರ್ಕಾರವು ವೈವಿಧ್ಯೀಕರಣ ಮತ್ತು ಹೊಸ ಮಾರುಕಟ್ಟೆಗಳನ್ನು ಹುಡುಕುತ್ತಿದೆ. ಯೂರಿಯಾದ ಸಮತೋಲಿತ ಬಳಕೆ ಮತ್ತು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು. ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯ ಮೂಲಕ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರವನ್ನು ಸಕ್ರಿಯವಾಗಿ ಉತ್ತೇಜಿಸಲಾಗುತ್ತಿದೆ. ಸುಮಾರು 24 ಕೋಟಿ ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ರೈತರಿಗೆ ವಿತರಿಸಲಾಗಿದ್ದು, ಇದು ಅವರ ಮಣ್ಣು ಮತ್ತು ಬೆಳೆಗಳ ನಿರ್ದಿಷ್ಟ ಪೋಷಕಾಂಶಗಳ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದರು. 1940 crores have been allocated for that, and which to incentivize domestic manufacturing of 41 critical active pharmaceutical ingredients, key starting materials, KSM, and drug intermediaries. So this is what we have added. The same way, another scheme is the production-linked incentives scheme for pharmaceuticals, and 15,000 crore rupees have been allocated for that. That promotes the high-value bulk drug parks, one in Andhra Pradesh, one in Gujarat, and one in Himachal Pradesh, with a common infrastructure to see to it that that APIs are produced here in India. Here also, I would like to say that we have also gone for anti-dumping safeguards by the DGTR, and the good news is that 190 plus
APIs are now being manufactured domestically for the first time. And for the first time, sulfadiazine, penicillin G, clovinic acid and para-aminophenol, all these, here we are going for a gradually decrease the import and increase the domestic production. तो हम उसमें कार्रवाई भी करते हैं. ಜನರಿಕ್ ಔಷಧಗಳ ಕುರಿತ ಪ್ರಶ್ನೆಗೆ ಮಾಹಿತಿ ನೀಡಿದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್, ಭಾರತವು ಪ್ರಸ್ತುತ ಜಾಗತಿಕವಾಗಿ ಸುಮಾರು 30% ಜನರಿಕ್ ಔಷಧಿಗಳನ್ನು ಪೂರೈಸುತ್ತಿದೆ. ಇದು ವಿಶ್ವದಾದ್ಯಂತ ಕೈಗೆಟುಕುವ ಆರೋಗ್ಯ ಸೇವೆಯಲ್ಲಿ ದೇಶ ಬೆಳೆಯುತ್ತಿರುವ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ ಎಂದರು. ಭಾರತವು ವಿಶ್ವದ ಔಷಧಾಲಯವಾಗಿ ಮತ್ತು ಜನರಿಕ್ ಔಷಧಿಗಳ ಅತಿದೊಡ್ಡ ತಯಾರಕ ಮತ್ತು ರಫ್ತುದಾರನಾಗಿ ಉಳಿದಿದೆ. ಕೇಂದ್ರ ಸರ್ಕಾರವು ಭಾರತದಲ್ಲಿ ಜನರಿಕ್ ಔಷಧಿಗಳ ಬಳಕೆಯನ್ನು ಹೆಚ್ಚಿಸಲು ಏಕಕಾಲದಲ್ಲಿ ಕೆಲಸ ಮಾಡುತ್ತಿದೆ. ಇದರಿಂದಾಗಿ ಸಾಮಾನ್ಯ ನಾಗರಿಕರ ಜೇಬಿನಿಂದ ಖರ್ಚು ಕಡಿಮೆ ಮಾಡಬಹುದು ಎಂದರು. 2100 से अधिक किस्म की जो दवाएं और सर्जिकल उत्पाद हैं, वो आज देश के आम नागरिक को 50 से 90% तक डिस्काउंट पर उपलब्ध हैं. इसमें बहुत सारी जो हमारी गंभीर रोग हैं उसकी दवाएं भी, जैसे कैंसर की, डायबिटीज की, इसकी दवाएं भी शामिल हैं. और ये जो तमाम प्रयास हमने किया है, इसके चलते आज आम जनमानस की इन जन औषधि केंद्रों के माध्यम से 38,000 करोड़ रुपए का बचत हुई है. उनकी जेब से होने वाले खर्च में कटौती हुई है. तो लगातार हमारी कोशिश है कि ज्यादा से ज्यादा दवाएं देश के कोने कोने में कम दामों पर हम देश के आम नागरिक को उपलब्ध करा सकें.